ಎಲೆಕ್ಟ್ರಾನಿಕ್ ಸಿಟಿ ಬಳಿ ಕಸದ ರಾಶಿಯಿಂದ ವಿಷದ ಗಾಳಿ, ಕಸದ ಹೊಗೆ ಘಾಟಿನಿಂದ ಅಸ್ತಮ, ಉಸಿರಾಟ ಸಮಸ್ಯೆ. ಡಂಪಿಂಗ್ ಯಾರ್ಡ್ನಿಂದ ಸ್ಥಳೀಯರಿಗೆ ನಿತ್ಯ ನರಕ ದರ್ಶನ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಕೂಗಳತೆ ದೂರದಲ್ಲಿ ಅಕ್ರಮ ಕಸ ಡಂಪಿಂಗ್ ಯಾರ್ಡ್ ತಲೆ ಎತ್ತಿದೆ. ವಿಟ್ಟಸಂದ್ರ ಗ್ರಾಮದ ಸರ್ವೆ ನಂಬರ್ 81ರಲ್ಲಿ ಸರ್ಕಾರಿ ಕಲ್ಲಿನ ಕ್ವಾರಿಯಲ್ಲಿ ಎಗ್ಗಿಲ್ಲದೆ ನಗರದ ಕಸವನ್ನ ರಾತ್ರೋರಾತ್ರಿ ಅವೈಜ್ಞಾನಿಕವಾಗಿ ಡಂಪ್ ಮಾಡಲಾಗ್ತಾ ಇದೆ. ದಂಧೆಕೋರರು ಪ್ಲಾಸ್ಟಿಕ್ ಪೇಪರ್ಗಳನ್ನು ಕರಗಿಸಲು ಕಸಕ್ಕೆ ಬೆಂಕಿ ಹಚ್ಚುತ್ತಾರೆ. ಒಂದು ಕಡೆ ಕಸ ಕೊಳೆತು ದುರ್ವಾಸನೆ ಬೀರ್ತಾ ಇದೆ, ಮತ್ತೊಂದು ಕಡೆ ದಟ್ಟ ಹೊಗೆ ಇಡೀ ಏರಿಯಾವನ್ನ ಮಲಿನಗೊಳಿಸ್ತಾ ಇದೆ. ಇಷ್ಟು ಸಾಲದಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಗ್ರಾಮೀಣ ನಿವಾಸಿಗಳಲ್ಲಿ ದಟ್ಟ ಹೊಗೆಯಿಂದಾಗಿ ಅಸ್ತಮ, ಉಸಿರಾಟ ತೊಂದರೆ ಸೇರಿದಂತೆ ಶ್ವಾಸಕೋಶ ಸಂಬಂಧಿ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲೂ ಪುಟ್ಟ ಪುಟ್ಟ ಮಕ್ಕಳು, ವಯಸ್ಸಾದವರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಅಂತರ್ಜಲ ಕೂಡ ಕಸದಿಂದ ಸಂಪೂರ್ಣ ಕಲುಷಿತಗೊಂಡಿದೆ. ಬೆಂಗಳೂರು ನಗರದಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿದೆ. ಈಗ ಹೊರವಲಯದಲ್ಲೂ ಜನರು ನೆಮ್ಮದಿಯಾಗಿ ಬದುಕೋದೆ ದುಸ್ತರವಾಗಿದೆ ಅಂತ ಸ್ಥಳೀಯರು ದೂಷಿಸ್ತಾ ಇದ್ದಾರೆ. ನಮಗೆ ಬರ್ತಿರೋದು ಫುಲ್ ಹಾರ್ಡ್ ವಾಟರ್ ಮತ್ತೆ ಹಾಳಾಗಿರೋ ವಾಟರ್. ನಮ್ಮ ಅಣ್ಣ ಅವರೇ ಬೋರ್ ಹಾಕೊಂಡಿದ್ದಾರೆ. ಬೋರಲ್ಲಿ ಫುಲ್ಲು ನೊರೆ ಮತ್ತೆ ಸ್ಮೆಲ್ಲು. ಅದು ವಾಟರ್ ಕ್ವಾಲಿಟಿ ಅಂತೂ ಇಲ್ಲ, ಏರ್ ಕ್ವಾಲಿಟಿನೂ ನೀವು ನೋಡ್ಬೋದು, ಇಲ್ಲ ಏರ್ ಕ್ವಾಲಿಟಿ. ಆ್ಯಂಡ್ ಮೋರ್ ಓವರ್ ನನಗೊಂದು 1.5 ವರ್ಷ ಮಗು ಇದ್ದಾನೆ. ಅವ್ನಿಗೆ ಯಾವಾಗ್ಲೂ ಕೋಲ್ಡು, ತಿಂಗ್ಳಿಗೆ ಒಂದ್ಸತಿ ಕೋಲ್ಡ್ ಆಗ್ತಾನೆ ಇರುತ್ತೆ. ಮನೇಲಿ ನೆಬ್ಯುಲೇಷನ್ ಕೊಂಡ್ಕೊಂಡಿದ್ದೀವಿ, ಹಂಗೆ ಹೋಗ್ತಿದೆ ಪರಿಸ್ಥಿತಿ. ಕೋಲ್ಡ್ ಕಫು ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇರೋರು ಇನ್ನೂ ಸಿವಿಯರ್ ಆಗಿ ಹೆಲ್ತ್ ಇಶ್ಯೂಸ್ ಆಗ್ತಾನೆ ಇದ್ದಾರೆ. ವಿಟ್ಟಸಂದ್ರ ಗ್ರಾಮದ ಸರ್ವೆ ನಂಬರ್ 81ರಲ್ಲಿ 34 ಎಕರೆ ಸರ್ಕಾರಿ ಗೋಮಾಳದ ಜಾಗ ಇದೆ. ಈ ಸ್ಥಳದಲ್ಲಿ 10 ವರ್ಷಗಳ ಹಿಂದೆ ಗಣಿಗಾರಿಕೆ ಸ್ಥಗಿತಗೊಳಿಸಲಾಗಿದ್ದು, ಇಲ್ಲಿ ಪ್ರಕಾಶ್ ರೆಡ್ಡಿ ಎಂಬ ವ್ಯಕ್ತಿ ಕಸದ ದಂಧೆ ನಡೆಸ್ತಾ ಇದ್ದಾನೆ ಅಂತ ಆರೋಪ ಇದೆ. ಲಾರಿಗೆ ಇಂತಿಷ್ಟು ಹಣ ಪಡೆದು ರಾತ್ರಿ ವೇಳೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳ ಬಯೋವೇಸ್ಟ್, ಹೋಟೆಲ್ ವೇಸ್ಟ್ ಸೇರಿದಂತೆ ನಗರದ ಕಸವನ್ನ ನೂರಾರು ಲಾರಿಗಳಲ್ಲಿ ತಂದು ಕಲ್ಲು ಕ್ವಾರಿಯಲ್ಲಿ ಸುರಿಯಲಾಗ್ತಾ ಇದೆ. ಈ ಬಗ್ಗೆ ಸುತ್ತಮುತ್ತಲಿನ ಗ್ರಾಮಸ್ಥರು, ರೈತರು ಪ್ರಶ್ನೆ ಮಾಡಿದರೆ ಗೂಂಡಾಗಿರಿ ಪ್ರದರ್ಶಿಸುತ್ತಾರೆ ಎಂಬ ಆರೋಪ ಕೂಡ ಇದೆ. ಅಧಿಕಾರಿಗಳು ಸಹ ದಂಧೆಕೋರರ ಜೊತೆ ಶಾಮೀಲಾಗಿ ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ. ಇದರಿಂದ ಇಡೀ ಏರಿಯಾ ಕಲುಷಿತಗೊಂಡಿದೆ ಎಂಬ ಆರೋಪ ಕೂಡ ಇದೆ. ಈ ಕಸ ಬಂದು ಮಿಲ್ಸನ್ದಲ್ಲಿ ಪ್ರಕಾಶ್ ರೆಡ್ಡಿ ಅಂತ ಒಬ್ಬರಿದ್ದಾರೆ. ಅವರೇ ಈ ಕಸ ಎಲ್ಲ ಹಾಕ್ತಾರದು. ಅವ್ರ ಜಾಗನ ಇದು? ಅವ್ರ ಜಾಗ ಅಲ್ಲ ಸರ್, ಎಲ್ಲ ಸರ್ಕಾರಿ ಜಾಗನೇ ಇದು. ಏನ್ ದುಡ್ಡು ತಗೊಂಡು ಹಾಕ್ಸ್ತಾರ? ಅದೇನು ಮಾಡ್ತಾರೋ ಗೊತ್ತಿಲ್ಲ ಸರ್. ನಾವು ಸುಮಾರು ಸಲ ಅವ್ರಿಗೆ ಹೇಳಿದ್ರೆ ಈ ಥರ ನಮ್ಮ ಜಮೀನು ಇಲ್ಲೇ ಪಕ್ಕದಲ್ಲಿ ಇರೋದು. ನಾವು ಸುಮಾರು ಅವಾಗಿಂದನೂ 60 ವರ್ಷದ ನಮ್ಮ ತಾತನ ಕಾಲದಿಂದ ನಾವು ಜಮೀನು ಇಲ್ಲಿ ಮಾಡ್ಕೊಂಬರ್ತಾರದು, ವ್ಯವಸಾಯ ಮಾಡ್ಕೊಂಬರ್ತಾರದು. ಸುಮಾರು ಒಂದು 10 ವರ್ಷದಿಂದ ನಾವು ಇದನ್ನು ಹೋರಾಟ ಮಾಡ್ತಾನೆ ಇದ್ದೀರಿ. ಸುಮಾರು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಎಲ್ಲ ಕಡೆನೂ ಪಂಚಾಯತಿಂದ. ಹೌದು, ನಾನೇ ಕೊಟ್ಟಿದ್ದೀನಿ, ನನ್ನ ಹೆಸರಲ್ಲೇ ಕೊಟ್ಟಿದ್ದೀನಿ. ಹೌದು, ಕೊಟ್ಟಿದ್ದೀನಿ. ಹೌದು, ಏನು ಕ್ರಮ ತಗೊಂಡಿಲ್ಲ ಅದ್ರ ಬಗ್ಗೆ. ಒಟ್ಟಲ್ಲಿ ಬೆಂಗಳೂರು ಕಸದ ಮಾಫಿಯಾ ಮುಂದೆ ಜಿಬಿಎ ಅಧಿಕಾರಿಗಳು ಮಂಡಿಯೂರಿದ್ರಾ ಎಂಬ ಪ್ರಶ್ನೆ ಮೂಡಿದೆ. ಕಸ ವಿಲೇವಾರಿಯನ್ನೇ ಇಟ್ಕೊಂಡು ಪ್ರಕಾಶ್ ರೆಡ್ಡಿಯಂತಹ ದಂಧೆಕೋರರ ಜೊತೆ ಅಧಿಕಾರಿಗಳು ಕೈಜೋಡಿಸಿ ಹಣ ಮಾಡೋದಕ್ಕೆ ನಿಂತಿದ್ದಾರೆ ಎಂಬ ಆರೋಪ ಕೂಡ ಇದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.